ಮಾಡ್ತಿದ್ದೇವೆ. ಸೊ ಗೇಮ್ನ ರೂಲ್ಸ್ ಗೇಮ್ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಬಂದು ಸಡನ್ ಮೊಬೈಲ್ ಓದ್ತಿದ್ದಾನೆ, ಗೇಮ್ ಅಂತ ಹೇಳ್ತಿದ್ದಾಳೆ. ಸೊ ಇಲ್ಲ ಅಥವಾ ನೋ ಅಂತ ನಿನ್ನನ್ನು ನಾನೇ ಹೇಳುವಾಗೆ ಮಾಡಿಸ್ತೇನೆ, ಓಕೆನಾ? ಇಲ್ಲ ಅಥವಾ ನೋ ಅಂತ ನಾನು ನಿನ್ನನ್ನು ಹೇಳುವಾಗೆ ಮಾಡಿಸ್ತೇನೆ, ಓಕೆನಾ? ಇಲ್ಲ ಅಥವಾ ನೋ ನಾ ಹೇಳ್ಬಾರ್ದಾ? ನೀ ಹೇಳಿದ್ರೆ ನೀ ಔಟ್ ಆತ. ಓಕೆ, ಈಗ 3 ಡೋರ್ ಉಂಟು. ಒಂದು ಡೋರಿನ ಹೆಸರು ಎಡಬಾಗಿಲು, ಬಾಗಿಲು ಹೆಸರು ಮಿಡ್ ಬಾಗಿಲು, ಈ ಕಡೆದು ರೈಟ್ ಬಾಗಿಲು. ನನಗೆ ಗೊತ್ತಿಲ್ಲ, ಒಂದು ಹೇಳಿದೆ. ಎಡಬಾಗಿಲು, ರೈಟ್ ಬಾಗಿಲು, ಮಧ್ಯ ಬಾಗಿಲ, ಮಿಡ್ ಬಾಗಿಲು. ಬಾಗಿಲು. ನೀ 3 ಬಾಗಿಲಲ್ಲಿ ಯಾವ್ದ್ರಲ್ಲಿ ಹೋಗ್ತಿ? ಯಾವ್ದ್ರಿಂದ ಹೊರಗೆ ಹೋಗ್ತಿ? ಹೋಗ್ಬೇಕು, ನೀ ಹೊರಗೆ ಹೋಗ್ಬೇಕು. ಯಾವ ಡೋರಿಂದ ಹೊರಗೆ ಹೋಗ್ತಿ? ಈ ಡೋರಿಂದ ಹೋಗ್ತೇನೆ, ಇಲ್ಲಿ ನಮ್ಮ ರೂಮಲ್ಲಿರೋ ಡೋರಿಂದ. ಅದಲ್ಲ, ಇಲ್ಲಿ 3 ಇರುವ ಡೋರಲ್ಲಿ ಯಾವ್ದ್ರಿಂದ? ಈಗ ಮಿಡ್ ಬಾಗಿಲು. ನಿಂಗೆ ಗೇಮ್ ಗೊತ್ತುಂಟು? ಇಲ್ಲ, ನನಗೆ ಗೊತ್ತಿಲ್ಲ. ಹೇಳಿದ್ಲು ಇಲ್ಲ ಅಂತ ಹೇಳಿದ್ಲು ಗೈಸ್. ಇದೇ ಇಲ್ಲ ಹೇಳಿದ್ದು. ನೀನೆಂತ ಹೇಳಿದ್ದು? ನೋ ಅಥವಾ ಇಲ್ಲ ಅಂತ ಹೇಳಿದ್ದು. ವಿಡಿಯೋ ಬೇಕಾದ್ರೆ ಚೆಕ್ ಮಾಡು. ಜಾಲಿ ಅಷ್ಟೇ. ಎಂತ ಪೊಟ್ಟು ಸೋತಾದ್ಮೇಲೆ ಎಲ್ಲರೂ ಸೋತ ಮೇಲೆ ಎಲ್ಲರೂ ಈಗ ಹೇಳುದು ಬಂದ್ಬಿಟ್ಲು. ಇದ್ದ ಮಕ್ಕಳ ಫೇವ್ರೆಟ್ ಕ್ಲಿಪ್ ಗೈಸ್. ಚಂದ ಉಂಟಲ್ಲ ಗೈಸ್? ಕಮೆಂಟ್ ಮಾಡಿ. ನಿಮಗೆ ಸಹ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಲಿಂಕ್ ಇಲ್ಲ ಬಟ್ ಹೌದಿಲ್ಲ. ಸೊ ಗೈಸ್, ಇವಾಗ ನಾವು ದೊಳಗಣ ಕಾಫಿ ಮಾಡ್ತಾ ಇದ್ದೇವೆ. ಇಟ್ಸ್ ನಾಟ್, ನಾನು ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ದೆ, ನಂಗೆ ಗೊತ್ತು ನಿನ್ನೆ, ಅದಕ್ಕೆ ಸಹ ನನಗೆ ಬಂದು ಬೈಬಿಡಿ. ಆಫ್ಟರ್ ಫೂಲಿಂಗ್ ಮೈ ಸಿಸ್ಟರ್ ಸಕ್ಸಸ್ಫುಲಿ, ಎಸ್, never place चाय का पात्र और गैस सिलेंडर का स्टोव. गैस सिलेंडर का स्टोव, गोबर गैस स्टोव. नो हिविल सब्सक्राइब. हेलो, ಆಗೋದಿಂದ ಮಾತಾಡ್ತಿದ್ದಾರೆ. ನನ್ನನ್ನಂತೂ ಮಾತಾಡಲಿಕ್ಕೆ ಬಿಡುತ್ತಿಲ್ಲ. ಸಂತೆ ಮೊಬೈಲ್ ನಾನಿವಾಗ ಸೊ ಅದು ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಬೇಡ, ನೀವು ನನ್ನದನ್ನು ನೋಡಿ ಅಂತ ಸಹ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಸಕ್ಸಸ್ಫುಲ್ ಅಂತೂ ಆಗೋದಿಲ್ಲ. ಆಗ್ತದೆ ಅಂತ ಅನ್ಕೊಂಡು ಟ್ರೈ ಮಾಡೋದು ಅಷ್ಟೇ. ಆಗೋದಿಲ್ಲ. ಕೋಲ್ಡ್ ಬೇರೆ ಫ್ರಿಜ್ಜಲ್ಲಿ ಸ್ವಲ್ಪ ಇಡುವ, ಇಲ್ಲ ರೈಸ್ ಹಾಕಿದ್ರೆ ಆಯಿತು. ನಂಗೆ ಗೊತ್ತಿಲ್ಲ ಇದ್ದಾರೆ ಆಗ್ತದ ಅಂತ, ನಾನು ಟ್ರೈ ಮಾಡೋದು ಅಷ್ಟೇ. ಅದಕ್ಕಿಂತ ನಾನು ಹೇಳೋದು ಕೇಳು. ನನಗೆ ಆಗುದಿಲ್ಲ ಕೈಯಲ್ಲಿ ಓಡಿಸ್ಲಿಕ್ಕೆ. ಸ್ಪೂನಲ್ಲಿ ಮಿಕ್ಸ್ ಮಾಡು. ನಂಗೆ ಆಗುದಿಲ್ಲ, ಸುಮ್ಮನೆ ವೇಸ್ಟ್ ಆಗ್ತದೆ. ಇಲ್ಲ, ನೀನು 2 ಸ್ಪೂನ್ ಹುಡಿ ಅಂತೂ ಉಂಟಾ ಅಂತ. ಮತ್ತು ಅದಕ್ಕೆ ನಾನು ಆ್ಯಕ್ಚುಲಿ 2 ಸ್ಪೂನ್ ಹಾಕಬೇಕು ಸಕ್ಕರೆ. 2 ಸ್ಪೂನ್ ಹಾಕು. ನಾನು ಒಂದು ಕಾಲು ಸ್ಪೂನ್ ಹಾಕುದು ಅಷ್ಟೇ. ಒಂದೇ ಕಾಲು ಹಾಕಿದ್ದು ನಾನು, ಬಿಕಾಸ್ ನನಗೆ ಸ್ವೀಟ್ ಇಷ್ಟ ಆಗೋದಿಲ್ಲ. ಇದಕ್ಕಿನ್ನು ಇದು ಬಿಸಿ ನೀರು ಹಾಕ್ಲಿಕ್ಕೆ ಸ್ವಲ್ಪ 2 ಸ್ಪೂನ್ ಇದರ ಹಾಕು. ಆಯ್ತು ಗೈಸ್, ಇವಳ ವಿಡಿಯೋದ ದೆಸೆಯಲ್ಲಿ ನನ್ನ ಛಾಯೆಯಲ್ಲಿ ಇವಾಪರೇಟ್ ಆಗಿ ಖಾಲಿ ಆಯಿತು ನೀರು. ಮೊದಲೇ ಗ್ಯಾಸ್ ಶಾರ್ಟೇಜ್ ಅಂತ. ಎರಡೇ ಸ್ಪೂನ್ ಹಾಕ್ಲಿಕ್ಕೆ, ಜಾಸ್ತಿ ಹಾಕ್ಬಿಡ. ಯಬ್ಬೋ, ಬೆಚ್ಚ ಮಿಕ್ಸಿಗೆ ಹಾಕಿದ್ರೆ ಎಂತ ಹಾಕ್ಬಿಡಮ್ಮ. ನಾ ಹೇಳಿದೆ ಇವಳ ಹತ್ರ ಕೈಯಲ್ಲಿ ಮಿಕ್ಸ್ ಮಾಡು ಅಂತ. ಓವರ್ ಸ್ಟೈಲ್ ಮಾಡ್ಲಿಕ್ಕೆ ಹೋಗಿ ಎಂತ ಆಗ್ತದೆ ನೋಡು. ಹೇಳು, ದೊಡ್ಡ ಕಾಫಿಗೂ ಫಸ್ಟ್ ನೀನು ನುಂಗು. ಜಯಕ್ಕ जया को तू ओनी पेर व्लॉग ते जया का व्लॉग तू ओनी पेर ಅಂತ ಹೇಳ್ತೇನೆ ಕೇಳಿ. ಸೊ ಗೈಸ್, ಎಂತ ಅಂದರೆ ಅದು ಈಗ ದೊಡ್ಡಗಣ ಕಾಫಿ ಕೂಡ ನಾರ್ಮಲ್ ಕಾಫಿ ಕೂಡ ಸೇಮ್. ದೊಡ್ಡಗಣ ಕಾಫಿ ಕೋಲ್ಡ್ ಕುಡಿತಾರೆ ಅಂತ ಅಷ್ಟೇ, ವಿಶೇಷ ಅಷ್ಟೇ. ಮಿಕ್ಸಿಯಲ್ಲಿ ಓಡಿಸು. ಎಂತ ಆಗ್ತದೆ ಗೊತ್ತಿಲ್ಲ, ಬಿಸಿ ಉಂಟಾ ಇಲ್ಲ ಯಾರು ಹೇಳಿದ್ದು? ಈಗ ಕಮೆಂಟ್ ಆಗ್ತಾರೆ, ರುಬ್ಬುದಲ್ಲ ಓಡಿಸೋದು. ನಾವು ಹಾಗೆ ಫ್ರೆಂಡ್ಸ್ ಓಡಿಸೋದು ಅಂತ ಹೇಳುದಾಯ್ತಾ? ಹೌದು. ಮತ್ತೆ ಇನ್ನೊಂದು, ನಾವು ಎಂತ ಅಳುದು, ಅವ್ರು ಅಳುದು ಅಂತ ಹೇಳುದಲ್ಲ, ಕೂಗುದಕ್ಕೆ ನಾವು ಕೂಗುದು ಅಂತ ಹೇಳುದು. ನಮ್ಮ ಬುಲ್ಪುರ ಅಂತ ಅನ್ಪುರ, ನಮ್ಮ ಲೋಕಲ್ ಭಾಷೆ ತುಳು ಭಾಷೆ, ಪುತ್ತೂರದ ತುಳು ಕೂಗುದು. ಉಳುಪುನೆ, ಅರಬಾಯಿ ಪತ್ತುನೆ. ಭಾಷೆಯಲ್ಲಿ ಹೇಗೆ ಹೇಳುದಂದ್ರೆ ಮಾಡುದು. ಓ, ಎಂತ ಗೊತ್ತಾ, ಇದು ವರ್ಕ್ ಆದ್ರೆ ಜನರಿಗೊಂದು ಟ್ರಿಕ್ ಅಂತ, ವರ್ಕ್ ಆಗದಿದ್ರೆ ಜನರಿಗೊಂದು ಮೆಸೇಜ್. ಈ ತರ ಮಾಡಬಾರ್ದು. ನಮ್ಮ ಬ್ಲಾಗಲ್ಲಿ ಎಂತ ಮಾಡಬಾರ್ದು ಅಂತ ಹೇಳಿ. ಎಕ್ಸಾಕ್ಟ್ಲಿ, ನಮ್ಮ ಬ್ಲಾಗಲ್ಲಿ ಎಂತ ಮಾಡಬೇಕು ಅಂತ ನಾವು ಹೇಳುತ್ತಿಲ್ಲ, ಜಾಸ್ತಿ ಎಂತ ಮಾಡಬಾರ್ದು ಅಂತ ಹೇಳಿ. ಅಡಿಗೆಯಲ್ಲಿ ಎಸ್ಪೆಷಲಿ. ಇನ್ನು ಮೋಮೋಸ್ ಒಮ್ಮೆ ಮಾಡ್ಲಿಕ್ಕೆ ಉಂಟು.
ನನ್ನ ಅಪ್ಪ ನನ್ನ ಬಟ್ಟೆ ವಾಶ್ ಮಿಷನ್ ಅಲ್ಲಿ ನಿನ್ನೆ ಇತ್ತು, ಇವತ್ತು ಒಣಗ್ಲಿಕ್ಕೆ ಹಾಕಿದ್ದು. ಆಯ್ತಾ, ನನ್ನ ಬಟ್ಟೆ ಇವತ್ತು ನನಗೆ ಅಪ್ಪ ಹೇಳಿದ್ರೆ ಅಪ್ಪನ ಬಟ್ಟೆ ಒಣಗ್ಲಿಕ್ಕೆ ಹಾಕ್ಬೇಕು ಅಂತ. ನಾನು ನನ್ನ ಬಟ್ಟೆಗೆ ಒಂದು ದಿವಸಕ್ಕೆ ಇವತ್ತು ಅಪ್ಪ ಹಾಕಿದ್ದು. ಅವರ ಬಟ್ಟೆ ನೀವು ಹಾಕಿದಾಗೆ ಒಣಗ್ಲಿಕ್ಕೆ ಇನ್ನು ಹಾಕು ಬೇಗ. ಗೈಸ್ ಆ್ಯಕ್ಚುಲಿ ಅದು ವರ್ಕ್ ಆಗ್ತಾ ಉಂಟು, ಕಾಣಿಸ್ತದೆ, ಲೈಟ್ ಆಗ್ತಾ ಬಂತು. ಇನ್ನೂ ಸಹ ನಾವು ಮಿಕ್ಸಿ ಓಡಿಸಿದ್ರೆ ಕರೆಂಟ್ ಬಿಲ್ ರಾಸಿ ನಾವೇ ಕಟ್ಟಬೇಕಾದಿತ್ತು ಈ ತಿಂಗಳಲ್ಲಿ. ನೀರು ಹಾಕಿ ಸ್ವಲ್ಪ ಕೆಟ್ಟಿಸಿದೆ, ನನಗೆ ಸಹ ಗೊತ್ತು. ನೀರು ಹಾಕಿದ್ಯಾ ಬಡ್ಡಿ? ಹಾಗೆ ನಾವು ಈಗ ಇದನ್ನು ಪಾಟೆಗೆ ಹಾಕಿ ಮಿಕ್ಸ್ ಮಾಡ್ತಿದ್ದೇವೆ, ಯಾಕಂದರೆ ನಾವು ಅಂಬಾನಿ ಪುಳ್ಳಿಗಳನ್ನೆಲ್ಲ ಗೈಸ್. ಅದಕ್ಕೆ ಹೇಳಿದ ಆಗಲೇ ಸುಮ್ಮನೆ ಅರ್ಧ ಬಸಿ ಕಾಫಿ ಆ ಮಿಕ್ಸಿಯಲ್ಲಿ ವೇಸ್ಟ್. ದೊಡ್ಡಿಗೆ ತಾಕು ಪ್ರಾಪ್ತಿ ಅದ್ದೊಳಗೊನ ಕಾಫಿ ಈಗ ಅಪ್ಪನ ಕೈಗೆ ಬಂತು. ಮನೆ ಇಪ್ಪದೆ ಬಾಯಿ ಮುಚ್ಚಿ ಕೂರ್ತಿದ್ರೆ ಫೈನಲಿ ಶಿ ರಿಯಲೈಸ್ಡ್ ಫ್ರೆಂಡ್ಸ್. ಹೌದು, ಅಮ್ಮನ ಕಣ್ಣ ಸುಮ್ಮನೆ ಕುಡಿತಿದ್ರೆ ಈ ತರ ಕೈ ಕಟ್ಟಿ. ಇದು ನನ್ನ ಲೈಫಿನ ಫಾ ಮೂಮೆಂಟ್. ಅದೆಂಥದ್ದು ಅಡ್ವರ್ಟ್ ಮಾಡಿದಳು, ಇಲ್ಲ ಇಷ್ಟೊತ್ತಿಗೆ ಆಗಬೇಕಿತ್ತು ಯಾವಾಗ ಆಗ್ತದೆ. ಫೈನಲ್ ಇದು ಇಷ್ಟ ಆಯಿತು ನೋಡಿ. ಇಷ್ಟಕ್ಕೆ ನಿಲ್ಲಿಸ್ಬೋದು ಅಥವಾ ಇನ್ನೂ ಸಹ ಮಾಡ್ಬೋದು ಆ್ಯಕ್ಚುಲಿ. ಅಪ್ಪನ ಕೆಲಸ, ಅಪ್ಪ ಕೊಟ್ಟ ಕೆಲಸವನ್ನು ಪ್ರಾಪ್ತಿ ನಿಷ್ಠೆಯಿಂದ ಪಾಲಿಸ್ತಿದ್ದಾಳೆ ಒಳ್ಳೆ ಮಗಳಾಗಿ. ಎಷ್ಟೆಂದು ಒಳ್ಳೆ ಮಗಳಲ್ಲ ಆಯಿತಾ, ಸೂಟೆ ಮಗಳು ನೀನು, ಸೂಟೆ. ಅದು ನೀನು ಹೇಳ್ಬೇಕಾಗಿಲ್ಲ, ನಾನು ಸಾಕು ಅವ್ರು ಹೇಳ್ಬೇಕಾದ್ರು. ನೋಡಿ ಈ ಥರವೇ ಅಜ್ಜಿ ಥರ ಮಾತಾಡ್ತಾರೆ ಹೇಳು, ಬಿಟ್ಟರೆ ಬೇರೆ ಎಂಥ ಕೆಲಸ ಇಲ್ಲ ಅವಳಿಗೆ. ನೋಡಿ ಈಗ ಹಾಕ್ತಾ ಇದ್ದಾಳೆ ಇಲ್ಲಿ ನೋಡಿ, ಮೇಲೆಲ್ಲ ತೋರಿಸ್ತಿಲ್ಲ, ಬಾವಲಿ ಎಲ್ಲ ನೇತಾಡಿಕೊಂಡು ನಮ್ಮಲ್ಲಿ. ಎಂತ ನೀವೇ ಅರ್ಥ ಮಾಡಿಕೊಳ್ಳಿ, ಬಾವಳಿ ಅಂದರೆ ಎಂತ ಅರ್ಥ. ಅಮ್ಮ ಅಂದದು ವರ್ಡ್ ಬಾವಲಿ. ಫೈನಲಿ ಆಯ್ತು ಇವಳದು. ಅದನ್ನು ನಾನು ಮಿಕ್ಸ್ ಮಾಡಿದೆ, ಅಪ್ಪ ಮಿಕ್ಸ್ ಮಾಡಿದ್ರು, ಪ್ರಾಪ್ತಿ ಮಿಕ್ಸ್ ಮಾಡಿದೆ, ಎಲ್ಲ ಮಿಕ್ಸ್ ಮಾಡಿ ಧೂಳು ಸೇರ್ಬೋದು ಮಿಕ್ಸ್ ಮಾಡಿ ಮಾಡಿ. ಫೈನಲಿ ಆಯಿತು ಫ್ರೆಂಡ್ಸ್. ಹಿಡಿ ನಾ ಬಿಡ್ತಾನೆ. ಇಷ್ಟೆಲ್ಲ ಮಾಡಿ ಅವಳು ಬಿತ್ತರೆ ಎಂತಕ್ಕೆ ಉದುರುದಿಲ್ಲ ಸಂತೆ. ಅಜ್ಜ ಬೊಟ್ಟರ್ಚಿ ಮಕ್ಕಳಿಗೆ ಸಹ ತುಂಡಾಗ್ಬೋದು. ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮ್ಯಾಟಿಕ್ ಫೋಟೋ ಎಲ್ಲ ತೆಗೆದು ಲಾಸ್ಟಿಗೆ ಕುಡಿಯೋದು ಮಿಕ್ಸ್ ಮಾಡಿ, ಬಟ್ ಅದು ಮಿಕ್ಸ್ ಸಹ ಆಗ್ತಿಲ್ಲ. ನನ್ನ ನೋಡಿ ಮಿಕ್ಸ್ ಆಯಿತು, ಪಾಟರಿದ್ದದು. ಅವಳದು ಪಾಟಲ್ಲಿ ಅಂಟಿರುದು, ಅವಳು ಕುಡಿಯೋದು ಗೈಸ್. ಇದೀಗ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಎಂತ ಸಹ ಮಿಕ್ಸ್ ಸಹ ಆಗ್ತಿಲ್ಲ. ಕುಡಿ, ಮಿಕ್ಸ್ ಆಗ್ತಿಲ್ಲ ಅಂತ ನಾನಿದ್ದೇನೆ. ಮಿಕ್ಸ್ ಅಷ್ಟೇ ಅದು ಆಗುದು. ಮೇಲೆ ನೋಡು, ಕೆಳಗೆ ನೋಡು, ಮೇಲೆ ನೋಡು, ಅದು ಹಾಗೆ ಅಷ್ಟು ಅದು ಮಿಕ್ಸ್ ಆಗುದಿಲ್ಲ. ವರ್ತದ ಹೈಟ್ ಗೈಸ್, ಅಷ್ಟು ಕಷ್ಟಪಟ್ಟರು ಲಾಸ್ಟಿನ ಟೇಸ್ಟ್ ಚಂದ ಇದ್ದಾಗ ಉಂಟಲ್ಲ, ಅದಕ್ಕೆ ಕಷ್ಟ ಎಲ್ಲ ಮರ್ತೋಗ್ತದೆ. ತಿರುಗಿಸಿದೆಲ್ಲ ಸಹ ತಿರುಗಿಸಿದ್ದಾರೆ ಅದಕ್ಕೆ ತಿರುಗಿಸಿದ ಕಡೆ ಇವತ್ತು ನಮ್ಮ ಅಜ್ಜಿಯವರದ್ದು ಮನೆ ಶುದ್ಧ ಇತ್ತು ನೋಡಿ, ಅವರದ್ದು ಇವತ್ತು 11. ಹಾಗೆ ನಾವು ಹೋಗಿ ಪುಂಡಿ ಮಾಡಿ ಬಂದದ್ದು. ನಮ್ಮಲ್ಲಿ 11ನೇ ದಿವಸಕ್ಕೆ ಇದು ಪುಂಡಿ ಕುಡು ಕೋಳಿ ಎಲ್ಲ ಮಾಡ್ಲಿಕ್ಕೆ ಉಂಟು, ಯಾಕಂದರೆ ಇಷ್ಟು ದಿವಸ ವೆಜ್ ಅಲ್ಲ. ಸೊ 11th ಡೇಗೆ ಅದೆಲ್ಲ ಮಾಡ್ಲಿಕ್ಕೆ ಉಂಟು. ಹಾಗೆ ನಾವು ಹೋಗಿ ಪುಂಡಿ ಮಾಡಿ ಬಂದದ್ದು. ಈಗ ಮನೆಗೆ ಹೋಗೋದು. ನಾಯಿಗೆ ಒಣ ಸಾಕ್ಲಿಕ್ಕೆ ಹೇಳಿದ್ದಾರೆ ನನ್ನ ಅಮ್ಮ. ಅದಾದಮೇಲೆ ರಾತ್ರಿ ನೆಂಟರನ್ನೆಲ್ಲ ಕರೆಸಿ ಊಟ ಹಾಕ್ತಾರೆ. ಹಾಗೆ ಇನ್ನು ಮತ್ತೆ ಬರ್ತದೆ ರಾತ್ರಿ. ವಿಷಯ ಅಂತಂದರೆ ನಾವಿವತ್ತು ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನಮಗೊಂದು ರೀಲ್ ಸಿಕ್ಕಿತ್ತು. ಅದರಲ್ಲಿ ಎಂತ ಅಂದರೆ ಈ ಥರ ಪೊಟೆಟೊ ಚಿಪ್ಸನ್ನು ಅವರು ಇದು ಬೆಂಕಿ ಹಾಕಿದ್ರು. ಬೆಂಕಿ ಹಾಕುವಾಗ ಅದರಲ್ಲಿ ಎಣ್ಣೆ ಬರ್ತಾ ಇತ್ತು. ಸೊ ಪೊಟೆಟೊ ಚಿಪ್ಸ್ ತಿನ್ನಬೇಡಿ ಅಂತ ಲಾಸ್ಟಿಗೆ ಹೇಳಿದರು. ಹಾಗೆ ನಾವು ಅದನ್ನು ಟೆಸ್ಟ್ ಮಾಡ್ತಾ ಇದ್ದೇವೆ ಈಗ. ಎಂತ ಹೇಳಿನಿ, ಇಷ್ಟು ದೊಡ್ಡದು ಹಾಳು ಮಾಡೋದು ಬೇಕಾ ಅಂತ. ಅದು ನಮ್ಮ ಹೆಲ್ತನ್ನೇ ಹಾಳು ಮಾಡ್ತಾ ಉಂಟು ಆ ಥರ ಜಂಕ್ ಎಲ್ಲ. ಮತ್ತೆಂತ ಉಂಟು ಟೇಸ್ಟ್. ನನ್ನ ಸಿಗರೇಟ್ ಲೈಟ್ ಇರಲಿ, ಸಿಗರೇಟ್ ಹೊಡಿಯೋಣ, ಸಿಗರ್ ಲೈಟ್. ಸೊ ಗೈಸ್ ಇದು ಸಿಗರ್ ಲೈಟ್ ನನಗೆ ಕೈ ಒತ್ತುತ್ತದೆ. ತಕ್ ಹಿಡಿ ವಿಡಿಯೋ. ನನಗೂ ಬೆಂಕಿಗೂ ಎಲ್ಲ ಆಗ್ಬರಲ್ಲ. ಇದು ಹೊತ್ತು ತಸ ಇಲ್ಲ ಸರಿ, ಕರೆಂಚಿತ ಉಂಟಿಲ್ಲಿ ಅಷ್ಟೇ. ಸುಮ್ಮನೆ ಧರ್ಮಕ್ಕೊಂದು ಚಿಪ್ಸ್ ವೇಸ್ಟ್ ಆಯಿತು.
ಅಲ್ಲಿ ಕೊದಿತಾ ಉಂಟು, ಕಾಣ್ತದಿಲ್ಲ ನಂಗೆ ಗೊತ್ತಿಲ್ಲ. ಅಲ್ಲಿ ನೋಡಿ, ನಂಗೆ ಗೊತ್ತಿಲ್ಲ, ಅದು ಕ್ಯಾಪ್ಚರ್ ಆಗ್ತಿಲ್ಲ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ. ಅಲ್ಲಿ ಕಾಣ್ತಾ ಉಂಟಾ ನಿಮಗೆ ಎಣ್ಣೆ? ಸೊ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಎಣ್ಣೆ. ಸೋಪ ಕರೆಂಚಿಸ್ಬೇಡ. ಆಯ್ತಾಯ್ತು. ಜೀವನ ಕಷ್ಟ ಉಂಟು. ಎಂತ ಪುಕ್ಕೇಳ್ತಿ ಗೈಸ್ ಇವಳು. ಎಣ್ಣೆ ನೋಡು ನೋಡಿ, ಇಲ್ಲಿ ಸಾರಿತಾ ಉಂಟು. ನಾವು ಎಣ್ಣೆ ಆ್ಯಡ್ ಮಾಡಿದಲ್ಲ ಗೈಸ್, ಇದು ರಿಯಲ್ ಆಗಿ ನೋಡಿ. ಇಲ್ಲಿ ಕೆಳಗೆ ನೀವು ನೋಡ್ತಿರ್ಬೋದು ಎಷ್ಟು ಎಣ್ಣೆ ಉಂಟು. ಒಂದು ಚಿಪ್ಸಲ್ಲಿ ಇಷ್ಟು ಎಣ್ಣೆ ಉಂಟಂದರೆ ನಾವೆಷ್ಟು ಎಣ್ಣೆ ತಿಂತೇವೆ ಅಷ್ಟೇ. ನೀವು ತಿನ್ನಬೇಡಿ ಅಂತ ಹೇಳೋದು ನಾವು ಅಷ್ಟೇ, ಜಾಸ್ತಿ. ಮತ್ತೆ ನಾವೇ ತಿಂತೇವೆ ತಂದು. ಅಲ್ಲ, ನಿಮಗೆ ಹೇಳೋದು ನಾವು ತಿಂತೇವೆ ಅಂದರೆ ಈಗ ನಾವು ನಮ್ಮ ಅಜ್ಜಿಯವರ 11 ಉಂಟು, ಹಾಗೆ ಹೊರಟಿದ್ದಾವೆ ಈಗ ಬಳಸಲಿಕ್ಕೆ ಅಂತೆ. ನನ್ನ ಅಪ್ಪ ಒಂದು ಬಳಸಲಿಕ್ಕೆ ಆಗುವಾಗ ಕಾಲ್ ಮಾಡೋದು, ಅದಕ್ಕಿಂತ ಮುಂಚೆ ಅಲ್ಲ ಕಾಲ್ ಮಾಡೋದು. ನಿಗಲು ಬಳಸ್ಯಾರ ಬರ್ಪುಜಾರ ನಿಗಲು ಅಂತ ಬೊಬ್ಬೆ ಹಾಕೋದು ಮತ್ತೆ. ಹಾಗೆ ಈಗ ಹೋಗ್ತಿದ್ದೇವೆ ಅರ್ಜೆಂಟ್. ಹೌದು, ಆಮೇಲೆ ಪಕ್ಕ ಹೋಗ್ತವೆ ಫ್ರೆಂಡ್ಸ್. ಬಾಯ್ ಬಾಯ್. ಬಂಜಿ ಸ್ವಲ್ಪ ದೊಡ್ಡ ಆಯ್ತಾ ಅದು ಮತ್ತೆ ಈ ಸಾರಿ ದಪ್ಪ ನಿಲ್ಲ ಹಾಗೆ ದೊಡ್ಡ ಆಯ್ತಾ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ನಾವು ತಿಂಡಿ ತಿಂಡಿಗೆ ಮಾಡೋದೆಲ್ಲ ತಿನ್ನೋದು. ಅದೇ ಹೌದು, ತಿಂಡಿ ತಿಂತಿದ್ದೇವೆ. ತಿನ್ಬೇಕಂತ ಅಷ್ಟೇ. ಬಟ್ಟಲು ತೊಳಿತಿದ್ದೇವೆ. ಕಮ್ಮ ತೊಳಿ ಸ್ವಲ್ಪ ನನ್ನ ಹತ್ರ ತೊಳಿ ಅಮ್ಮ ವಡಿ ವಿಚಿತ್ರ. ಚರೆ ನಮ್ಮ ಚರೆ. ಸೊ ಎಂತ ಅಂದರೆ ನಾವು ಪುಂಡಿ ತಿಂತಿದ್ದೇವೆ. ನನಗೆ ಸಾಕು. ರೈಸ್ ಬಾಲ್, ರಾಗಿ ಬಾಲ್ ರೈಸ್ ಬಾಲ್. ಈಗ ನಮ್ಮಲ್ಲಿ ಸಾರು ಎಂತದೆ ಅವ ನನ್ನ ಕಾಲಿಗೆ ಸಹ ಹಾಕಿದ್ಲಿ ಅವಳು. ತೆಗಿದಾನು ಮುಚ್ಚಳೊಮ್ಮೆ, ತೋರಿಸ್ಬೇಡ. ಓ ಕೋಳಿ ಗೈಸ್, ಕೋಳಿ. ಇಲ್ಲಿ ಸಹ ಕೋಳಿ ಸಾರು ಉಂಟು, ತೆಗಿಲಿಕ್ಕೆ ಯಾರು ಜನ ಇಲ್ಲ. ಮುಚ್ಚಳ ಕೆಲವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ, ವೆಜ್ಜಿನವರಿಗೆ. ನಾನ್ ವೆಜ್ ಆದ ಕಾರಣ ನಾನು ನಿಮಗೆ ತೋರಿಸೋದಿಲ್ಲ ಗೈಸ್. ಕೆಲವು ವೆಜ್ಜಿನವರಿಗೆ ಹೆದರಿಕೆ ಆಗ್ತದಂತೆ. ಅದರಲ್ಲಿ ನೋ ಸಿವಿಕ್ ಸೆನ್ಸ್ ಎಂತ ಅಂದರೆ ನಮಗೆ ಕೋಳಿ ಗೈಸ್, ಹಾಗಾಗಿ ನಾನು ತೋರಿಸೋದಿಲ್ಲ. ಕೆಲವು ವೆಜ್ಜಿನವರಿಗೆ ಹೆದರಿಕೆ ಆಗ್ತದಂತೆ. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ನನಗೆ ಎಲ್ಲೂ ಮೂಲು ಇರ್ತದೆ ಅಂತ ನನಗೆ ಹೆದರಿಕೆ ಆಗಿತ್ತು ಅಂತ. ಅದಕ್ಕೆ ಬೇಕಾಗಿ ನಾವು ತೋರಿಸುತ್ತಿಲ್ಲ, ನಾವು ತಿಂತೇವೆ ಅಷ್ಟೇ. ಮನೆಗೆ ಮಾಮ ಬಂದಿದ್ರು ಗೈಸ್, ನೋಡಿ ಎಲ್ಲ ತಕೊಂಡು ಹೋಗ್ತಿದ್ದಾರೆ ಹೂವಿನ ಗಿಡ ಎಲ್ಲ. ಮನೆಯ ಹೆಂಗಸು ಅಲ್ಲಿ, ನೀವಲ್ಲೆಲ್ಲ ಇದು ಬಾವಳಿ ಹಾರದನ್ನು ಇಗ್ನೋರ್ ಮಾಡಿ ಗೈಸ್. ಬಾವಳಿ ನಮ್ಮ ಅಕ್ಕ ಬಾರಿ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ. ಎಂತ ಇದು ಕತ್ತಲೆ ಬರುದು. ಹೀಗೆ ಚಂದ ಬರ್ತೊಂಡು ಬಾ. ಡೈಲಿ ಮಾಡುವ ಕೆಲಸ ಗುಡಿಸ್ಲಿ ಗೈಸ್, ಅವಳು ಗುಡಿಸ್ಲಿ. ಯಾಕಂದ್ರೆ ಅವಳು ನಾಳೆ ಹೋಗ್ತಾಳೆ ವಾಪಸ್ ಮನೆಗೆ. ಹಾಗಾಗಿ ಇವಾಗಾದ್ರೂ ಗುಡಿಸಿದಾಗ ಅದ್ರ ಆಗ್ತದೆ. ಹೌದೌದು, ಅಕ್ಕ ಹಾಸ್ಟೆಲಿಗೆ ಹೋಗುತ್ತಾ ಅವಳಿಗೆ. ಇವತ್ತು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಲಿಕ್ಕೆ ಹೋಗ್ತಿದ್ದೇನೆ ಗೈಸ್. ಸೊ ಹಾಗಾಗಿ ನೋಡುವ ವಿಡಿಯೋ ತೆಗಿಲಿಕ್ಕೆ ಆಗ್ತದೆ ಅಂತ. ಅವರೆಲ್ಲ ಪೆರ್ಚಿ ಕಟ್ತಾರೆ, ಎಲ್ಲರೂ ಹಾಕ್ತಾರೆ ವಿಡಿಯೋ ಅಂತ ಹೇಳುವಾಗ. ನೋಡು ಎಂತ ಮಾಡ್ತಾರೆ ಅಂತ. ಸೊ ಗೈಸ್, ನಾನು ಆಗಲೇ ಹಂಸಿನಿ ಮನೆಗೆ ಬಂದಿದ್ದೆ. ನನಗೆ ವೀಡಿಯೋ ಮಾಡಲಿಕ್ಕೆಲ್ಲ ಮರ್ತೇ ಹೋಯಿತು, ನನಗೆ ನೆನಪೇ ಇರಲಿಲ್ಲ ವೀಡಿಯೋದು. ಹಾಗಾಗಿ ಈಗ ಊಟ ಮಾಡ್ತಿದ್ದೇವೆ ನಾವು. ಇದು ಪೊಟೆಟೊ ಫ್ರೈ ಮತ್ತು ಅದು ಯಾವುದೋ ಒಂದು ಬೀಜ ಸಾರು ಮತ್ತು ವೈಟ್ ರೈಸ್. ಈಗ ನಾನು ನಿಮಗೆ ತೋರಿಸ್ತೇನೆ ನೋಡೋಣ. ವೆಯ್ಟ್, ಬರಬೇಕಷ್ಟೇ. ಇವಳೆ ಹಂಸಿನಿ ಚಂದ ಬರಲಿಲ್ಲ. ಬರ್ತಾ ಉಂಟು. ನೀನು ಎಂತ ನಿನ್ನದು ಇದ್ದಾಗೆ ಬರ್ತದೆ ನಮ್ಮದೆಲ್ಲ ಮುಖ. ಹೋಗುವ ಕೆಳಗೆ ಹೋಗುವ. ಸೊ ಈಗ ನನ್ನ ಮಿಕ್ಕಿದ ಫ್ರೆಂಡ್ಸ್ಗಳೆಲ್ಲ ಕೆಳಗೆ ಕಾಯ್ತಿದ್ದಾರಂತ ಗೊತ್ತಿಲ್ಲ, ನೋಡ್ಬೇಕೀಗ. ಇವಳು ಬರ್ತಿದ್ದಾಳೆ. ಒಂದು ಮಾತಾಡೋದು ಸಹ ಇಲ್ಲ, ಎಂತ ಮಾಡೋದು ವ್ಲಾಗ್ ನನಗೆ ಗೊತ್ತಿಲ್ಲ. ಒಂದು ಮಾಡ್ತೇನೆ, ಯಾವುದು ಮಾತಾಡ್ಬೇಕು, ಎಂಟರ್ಟೈನಿಂಗ್ ಆಗಿರ್ಬೇಕು. ನಾನು ಇವರನ್ನೆಲ್ಲ ಕರ್ಕೊಂಡು ಒಂದು ರೀಲ್ಸ್ ಮಾಡೋದು ಒಳ್ಳೇದಂತಿದ್ದೇನೆ. ಈಗ ನನ್ನ ಫ್ರೆಂಡಿಗೆ ಒಬ್ಳಿಗೆ ರಿಕ್ಷಾದಿಂದ ಇಳಿದು ಈಗ ನನ್ನ ಫ್ರೆಂಡಿಗೆ ಕಾಯ್ತಿದ್ದೇವೆ. ಬಿಸಿಲಲ್ಲಿ ತಂದು ನಿಲ್ಲಿಸಿದ್ದಾರೆ. ಅವಳೆಂತ ಬರುದೇ ಇಲ್ಲ. ಹೌದು, ನಿಧಾನಕ್ಕೆ ಬರ್ತಿದ್ದಾಳೆ. ರಿಕ್ಷಾದಲ್ಲಿ ಬರೋದಲ್ವ ಅವಳು? ರಿಕ್ಷಾ ನಡ್ಕೊಂಡು ಬರ್ತಿದ್ದಾಳೆ. ಅವಳಿಗೆ ಇಲ್ಲಿಗೆ ಬರ್ಬೋದು. ಇವಳ ಮನೆಯಲ್ಲಿ ಎಲ್ಲ ತಿನ್ನಿಸಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಈಗ ಎಂಥದ್ದು ಇರೋದು ಗೊತ್ತಿಲ್ಲ. ನಾವು ಎಲ್ಲಿಗೆ ಹೋಗುದಂತಲೇ ಗೊತ್ತಿಲ್ಲ. ಹೌದು, ಸುಮ್ಮನೆ ಬರುದು, ಬಿಸಿಲಲ್ಲಿ ನಿಂತುಕೊಳ್ಳು. ನೋಡಿ ಗೈಸ್, ಇವಳು ಸಾನ್ವಿ ಬಂದ್ಲು. ಎಲ್ಲ ಅಲ್ಲಿದ್ದು ನಾನು ಅಲ್ಲಿದ್ದೇನೆ, ನಾನು ಬಂದೇನೆ. ನಾ ಬೇಗ ತಿರುಗಿಸಿದೆ. ಹಾಯ್ ಮಾಡೋ ಒಂದು ಸ್ವಲ್ಪ. ಅವಳಿಗೆ ಆ್ಯಟಿಟ್ಯೂಡ್. ನಾವು ಇವರಿಗೆ ಒಂದು ಸಿವಿಕ್ ಸೆನ್ಸ್ ಇಲ್ಲ, ಒಟ್ಟು ಮಾತಾಡೋದು ಬೇರೆ ಅಂತ. ನಾವೀಗ ಎಂಥದ್ದು ಆರ್ಡರ್ ಮಾಡಿ ಬಂದಿದ್ದೇವೆ. ನಂಗೆ ಈಗ ಹೇಳಿಕ್ಕೆ ಹೋಗಲ್ಲ ಗೈಸ್, ಮತ್ತೆ ಟೇಕ್ ತಗೊಂಡು ಬಾಕಿ ಆಗ್ತದೆ. ನನಗೆ ಎಂತ ಹೇಳೋದು ಗೊತ್ತಾಗೋದಿಲ್ಲ ಈಗ.
ಫುಲ್ ಕನ್ಫ್ಯೂಸ್ ಆಗ್ತದೆ. ಒಂದು ಸಾಧಾರಣ ಒಂದು 1 ಮಂತ್ ಆಯ್ತಲ್ಲ ವೀಡಿಯೋ ಮಾಡೋದೆ, ಹಾಗೆ ಸಡನ್ನಾಗಿ ಮಾಡುವಾಗ ಇಲ್ಲ ಈ ಥರ ಆಗ್ತದೆ, ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಗೈಸ್ ಬಂತು, ಅವರೆಲ್ಲರೂ ಸ್ನ್ಯಾಪ್ ಹಾಕೋದು. ಅವಳೊಬ್ಳು ನನ್ನದು ವ್ಲಾಗರ್ ಅಂತ ತೆಗ್ದಿನ್ನು ಹಾಕ್ತಾಳೆ. ಅಷ್ಟೇ ಗೈಸ್, ಇವರೆಲ್ಲ ಸ್ನ್ಯಾಪ್ ಹಾಕೊಳ್ಳಿ. ಸತ್ಯ ಹೇಳ್ಬೇಕಂದ್ರೆ ಇದು ಸ್ವಲ್ಪ ಹುಳಿ ಉಂಟು ಗೈಸ್, ಇದು ಮತ್ತೆ ಇದು. ಇವಳೊಬ್ಳು ಎಷ್ಟು ಸ್ನ್ಯಾಪ್ ಆಗಿದ್ದಾಳ. ಸ್ವೀಟ್ ತಿನ್ನೋದಿಲ್ಲ, ಸೊ ಅದಕ್ಕೆ ಒಂದು ಐಸ್ ಕ್ರೀಮ್ ಇಟ್ಕೊಂಡು ಬಂದು. ಇದು ಸಹ ಜಾಸ್ತಿ ಸ್ವೀಟ್ ಉಂಟೋ ಗೊತ್ತಿಲ್ಲ. ಬ್ಯಾಟಿಂಗ್ ಜೋರು ಉಂಟು ಗೈಸ್. ಇವಳು ವಿಶಾಲ್ ಮಾರ್ಟಲ್ಲಿದ್ದೇವೆ. ದೇ ಆರ್ ಸರ್ಚಿಂಗ್ ಆಫ್ ದೇರ್ ಸೈಜ್. 28, 26. ಇವಳು 26ನವಳು, ಇವಳು 28ನವಳು, ಹೇಳೋದು ನಂಗೆ ಗೊತ್ತಿಲ್ಲ, ಎಲ್ಲ ಹುಡುಕುತ್ತಿದ್ದಾರೆ. ಐ ಡೋಂಟ್ ವಾಂಟ್. ಲಿಪ್ಸ್ಟಿಕ್ ತಗೊಂಡು ನಮ್ಮ ಶಾಪಿಂಗನ್ನು ಮುಗಿಸಿದ್ವಿ. ಈಗ ನಾವು ಸೀದಾ ಮನೆಗೆ ಅಷ್ಟೇ ಗೈಸ್, ಇಷ್ಟೇ ಇವತ್ತಿಗೆ. ಸೊ ಗೈಸ್ ಸುಸ್ತಾಯಿತು, ಎಲ್ಲ ಶಾಪಿಂಗ್ ಮುಗಿಸಿ ಬಂದ್ವಿ. ನಾನು ಎಂತ ತೊಗೊಂಡೆ, ಜಸ್ಟ್ 3 ಲಿಪ್ಸ್ಟಿಕ್ಸ್. ಅದೆಲ್ಲ ಏನೋ ಒಂದು ತಗೊಳ್ಬೇಕು ಅಂತೇಳಿ ತಗೊಂಡದು. ಆ್ಯಕ್ಚುಲಿ ನಾನಿನ್ನು ಸೇವ್ ಮಾಡಬೇಕು ಅಂತೇಳಿ ಸುಮ್ಮನೆ ಖರ್ಚು ಮಾಡಬಾರ್ದು ಅಂತೇಳಿ ಜಾಸ್ತಿ ಖರ್ಚು ಮಾಡಲಿಲ್ಲ. 198ಗೆ 3 ಲಿಪ್ಸ್ಟಿಕ್ ತೊಗೊಂಡು ಬಂದೆ ಅಷ್ಟೇ. ಇಟ್ಸ್ ಆಫ್ ಬ್ಲೆಂಡ್. ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸುತ್ತಿ ಈಗ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಅರ್ಧ ಗಂಟೆ ಮೊಬೈಲೆಲ್ಲ ಒತ್ತಿ ಈಗ ಅಪ್ಪ ಪೇಟೆಗೆ ಹೋಗಿದ್ರು. ಹಾಗೆ ಬರುವಾಗ ಐಸ್ ಕ್ರೀಮ್ ತಂದು 199ನ ಲಿಪ್ಸ್ಟಿಕ್ ತಂದು ಇದರಲ್ಲಿ ಎಂತಕ್ಕೆ ವಿಡಿಯೋ ಮಾಡೋದು? ಯಾವುದ್ರಲ್ಲಿ ಅದೇನು ವಿಡಿಯೋ ಮಾಡೋದಲ್ಲ. ಸೊ ಇವಾಗ ನಾವು ಐಸ್ ಕ್ರೀಮ್ ತಂದ್ವಿ, ಅದನ್ನು ತಿಂತಿದ್ದೇವೆ. ಬಳಸೋದಲ್ಲ, ಹಾಕುದು. ಲೆಟ್ಸ್ ಸಿ. ಕಕ್ಕುನ ನಮ್ಮಲ್ಲಿ ಈಗ ಸೇಮಿಗೆ ಮಾಡುವ ಪ್ರೋಗ್ರಾಮ್ ನಡೀತಾ ಉಂಟು ಗೈಸ್. ಒಂದು ಸೈಡಲ್ಲಿ ಕೋಳಿ ಎಂತ ನಿಮಿಷ ಜಿಯಲ್ ಮೊದಲ ಈಸಿ ಬೈಗೆ ಹೋಗಿ ಅಂತ ಹಾಗೆ ಹೋಗಿದ್ದೆ. ಬಟ್ ಅಲ್ಲಿ ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ಅಲ್ಲಿ ವಿಡಿಯೋ ಮಾಡುವಾಗ ವಿಡಿಯೋ ಮಾಡಿಲ್ಲ. ಅಲ್ಲಿ ಬಂಗಾರಿತ್ತು ಶೇಕೆ ಆಗ್ತದೆ ಅಂತ ಐಸ್ ಕ್ರೀಮ್ ತಿನ್ನೋದು ಗೈಸ್. ಹಾಸ್ಟೆಲ್ಗೆ ಬ್ಯಾಕ್ ಟು ಹಾಸ್ಟೆಲ್. KT ಹೋಟೆಲ್ಗೆ ಬಂದಿದ್ದಾವೆ, ಮಂಗಳೂರಿನ ಕಲ್ಲಡ್ಕದ ಫೇಮಸ್ ಹೋಟೆಲ್. ಯಾಕೆ ನಾನು ಅವಳಿಂದ ಮೊಬೈಲ್ ತಗೊಂಡಿದ್ದೆ ಅಂದ್ರೆ ಅವಳು ಅಲ್ಲಿ ಹೋಗ್ತಾ ವಿಡಿಯೋ ಮಾಡೋದಿಲ್ಲ, ಅದಕ್ಕೆ ಮತ್ತೆ ಸ್ಟಾಪ್ ಮಾಡ್ತಾಳೆ. ಅದಕ್ಕೆ ನಾನೇ ಇಟ್ಕೊಳ್ಳು ಅಂತೇಳಿ ಇಟ್ಕೊಳ್ಳೋದು ಗೈಸ್. ಬನ್ನಿ ಹೋಗುವ. ಇಬ್ಬರು ನನ್ನನ್ನು ನಂಬಿ ಈಗ ನೂಡಲ್ಸ್ ಆರ್ಡರ್ ಮಾಡಿದ್ದಾರೆ. ಲಾಸ್ಟ್ಗೆ ಚಂದಲಿದ್ರೆ ನನ್ನ ತಲೆಗೆ ಹಾಕಿ ಬಿಡ್ತಾರೆ ಗೈಸ್. ಒಂದು ಅರ್ಧ ಗಂಟೆ ಆದ ಮೇಲೆ ನಮ್ಮ ನೂಡಲ್ಸ್ ನಮಗೆ ಸಿಕ್ಕಿದ್ದು. ಇದನ್ನು ನೋಡೋಗ್ಲೇ ಗೊತ್ತಾಗ್ತದೆ, ಎಲ್ಲ ಗ್ರೀನ್ ವೆಜ್ಜಸ್ ಇಲ್ಲಿ, ಎಲ್ಲ ಬ್ರೌನ್ ಕಲರ್ದಲ್ಲಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ಅಕ್ಕ? ಅದೇ ಯಾಕೆ 2 ಪ್ಲೇಟ್ 3 ಪ್ಲೇಟ್ ತಗೊಂಡು ಈ ರಿಗ್ರೆಟ್ ಆಗ್ತದೆ. ಯಾಕಂದರೆ ತುಂಬ ಇತ್ತು, ತಿನ್ಲಿಕ್ಕೆ ಆಗ್ತಿಲ್ಲ. ಈಗ ಸ್ಟ್ರಗಲಿಂಗ್ ವಿ ಆರ್. ಈಗ ಅಕ್ಕನ ಹಾಸ್ಟೆಲ್ಗೆ ಬಂದ್ವಿ, ಹಾಗಾಗಿ ಇವಳ ಸಂತೆನೆಲ್ಲ ಹಿಡ್ಕೊಂಡು ಬರ್ತಾಯಿದ್ದೆ ನಾನು ಇವಳೊಟ್ಟಿಗೆ. ಈಗ ನಾವು ಸಾನಿಕನಿಗೆ ಸರ್ಪ್ರೈಸ್ ಕೊಡೋದು, ಅವಳಿಗೆ ಗೊತ್ತಿಲ್ಲ ನಾವೆಲ್ಲ ಬರ್ತಿದ್ದೇವೆ ಅಂತೇಳಿ. ಅವಳಿಗೆ ಗೊತ್ತಿರುತ್ತೆ ಇದು ಸಾನಿಕನ ಅಕ್ಕ. ಸೊ ನಾನು ಬರೋದು ಅಂತ ಅವಳಿಗೆ ಗೊತ್ತಿಲ್ಲ. ಅದೇ ಅವಳು ನಾನು ಬರ್ತೇನೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ನೋಡುವ, ಇದೆ ರೂಮ್ ನಂಬರ್ 5 ನನ್ನ ಅಕ್ಕನದು. ಬಾ, ದೊಡ್ಡ ದೊಡ್ಡ ಮೆಟ್ಟಿಲು ಇಟ್ಟಿದ್ದಾರೆ. ಹೋಗಿ ಇವಳ ಸಂತೆಯನ್ನೆಲ್ಲ ಹಿಡ್ಕೊಂಡು ವಾಪಸ್ ನಾವು ಮನೆಗೆ ಹೋಗೋದು. ಇನ್ನು ಮನೆಗೆ ಹೋಗಿ ಮತ್ತೆ ಎಂತ ಮಾಡೋದು ಗೊತ್ತಿಲ್ಲ ಗೈಸ್. ನಾಳೆ ವಾಪಸ್ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ಸುತ್ತಲಿಕ್ಕೆ ಹೋಗುವಂತಿದ್ದೇನೆ. ನೋಡಬೇಕು ಎಂತ ಆಗ್ತದೆ ಅಂತ. ಎಲ್ಲರೂ ಬರ್ತಾರಿಲ್ಲೋ ಗೊತ್ತಿಲ್ಲ. ಲೆಟ್ಸ್ ಸಿ. ತೆಗೆದುಕೊಟ್ಟದ್ದು ಟ್ರೀಟ್.